ಚೀಕು ಹಣ್ಣಿನ ತವರೂರು ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕ. ಚೀಕು ಗಿಡವನ್ನು ಕ್ರಿಸ್ತಶಕ 1860ರಲ್ಲಿ ಬೆಂಗಳೂರು ಲಾಲ್ಬಾಗ್ನಲ್ಲಿ ಅಂದಿನ ಅಲ್ಲಿನ ಸೂಪರಿಂಟೆಂಡೆಂಟ್ ಆಗಿದ್ದ ಸರ್ ವಿಲಿಯಂ ನ್ಯೂ ಎಂಬುವರು ನೆಟ್ಟು ಬೆಳೆಸಿದ್ರಂತ ದಾಖಲೆಗಳಿಂದ ತಿಳಿದುಬರುತ್ತೆ. ಇಷ್ಟು ವರ್ಷಗಳಾದರೂ ಈ ಗಿಡ ಇಂದಿಗೂ ಲಾಲ್ಬಾಗ್ನಲ್ಲಿ ನೋಡಬಹುದು. ಇವತ್ತು ಕರ್ನಾಟಕ ಚಿಕ್ಕು ಹಣ್ಣಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ವೈಜ್ಞಾನಿಕವಾಗಿ ಇದನ್ನು ಮಣಿಲ್ಕರ್ ಜಪೋಟ ಅಂತ ಕರೀತಾರೆ. ಕನ್ನಡದಲ್ಲಿ ಚೀಕು ಅಂತ ಕರೆದ್ರೆ ಇಂಗ್ಲಿಷ್ನಲ್ಲಿ ಸಪೋಟ ಸಪೋಡಿಲಾ ಅಂತ ಕರೀತಾರೆ. ಇದರ ಮೇಲೆ ನಡೆದ ಸಂಶೋಧನೆಗಳನ್ನು ನೋಡಿದ್ರೆ ನಾವು ಆಶ್ಚರ್ಯ ಪಡುವಂತಹ ಔಷಧಿ ಗುಣಗಳನ್ನ ಹೊಂದಿದೆ. 100 ಗ್ರಾಂ ಚೀಕು ಹಣ್ಣು 83 ಕ್ಯಾಲರಿ ಶಕ್ತಿ ಕೊಡುತ್ತದೆ. ಈ ಹಣ್ಣಿನಲ್ಲಿ ಶರ್ಕರ, ಪ್ರೋಟೀನು, ವಿಟಮಿನ್ ಸಿ, ವಿಟಮಿನ್ B2, ವಿಟಮಿನ್ B3, B5, B6, ಫೋಲೇಟ್, ಖನಿಜಗಳಾದ ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂ, ಜಿಂಕ್ ಈ ಎಲ್ಲಾ ಪೋಷಕಾಂಶಗಳ ಜೊತೆಗೆ ಚೀಕು ಗಿಡದ ತೊಗಟೆ, ಎಲೆ, ಕಾಯಿ, ಬೀಜದಲ್ಲಿ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳನ್ನು ಗುರುತಿಸಲಾಗಿದೆ. ಉದಾಹರಣೆಗೆ ಹಣ್ಣಿನಲ್ಲಿರ್ತಕ್ಕಂಥ 4-0- ಗೆಲಾಯ್ಕ್ಲೋಜೆನಿಕ್ ಆಸಿಡ್ ಇದು ಕರುಳಿನ ಕ್ಯಾನ್ಸರ್ ವಾಸಿ ಮಾಡುವ ಗುಣ ಹೊಂದಿದೆ ಅಂತ ಹೇಳಲಾಗಿದೆ. ಮತ್ತು ಮೆನಿಜಾಪೊಟಿನ್ಸ್ A-C ಪ್ರಿನೈಲೇಟೆಡ್ ಕೊಮಾರಿನ್ಸ್ ಇದು ಉರಿಮೂತ್ರ ಮತ್ತು HIV ವಾಸಿ ಮಾಡುವ ಗುಣ ಹೊಂದಿದೆ ಅಂತ ಹೇಳಲಾಗಿದೆ. ಮತ್ತು ಪ್ರೋಆಂಥೋಸೈನಡಿನ್ ಇದು ಮಧುಮೇಹ ಚಿಕಿತ್ಸೆಗೆ ಉಪಯುಕ್ತ ಅಂತ ಹೇಳಲಾಗಿದೆ. ಈ ಹಣ್ಣು ಫ್ರುಕ್ಟೋಸ್ ಮತ್ತು ಸುಕ್ರೋಸ್ನಿಂದ ಸಮೃದ್ಧವಾಗಿರೋದ್ರಿಂದ ಮತ್ತು ಹೆಚ್ಚು ಕ್ಯಾಲರಿ ಶಕ್ತಿ ಕೊಡೋದ್ರಿಂದ ಬೆಳಿಗ್ಗೆ ವರ್ಕೌಟ್ ಅಥವಾ ಎಕ್ಸರ್ಸೈಸ್ ಆದ ತಕ್ಷಣ 2 ಚಿಕ್ಕು ಹಣ್ಣುಗಳನ್ನು ತಿಂದ್ರೆ ತುಂಬಾನೇ ಒಳ್ಳೆಯದು. ಇದು ಡೈಟ್ರಿ ಫೈಬರ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಮತ್ತು ಇದರಲ್ಲಿರ್ತಕ್ಕಂಥ ಟ್ಯಾನಿನ್ಗಳು ನಮ್ಮ ಕರುಳಿನಲ್ಲಿರುವ ಆಸಿಡ್ ಅನ್ನು ತಟಸ್ಥಗೊಳಿಸಿ ಹೈಪರ್ ಆಸಿಡಿಟಿ ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ ಮತ್ತು ಲಕ್ಸೇಟಿವ್ ತರ ಕೆಲಸ ಮಾಡುತ್ತವೆ. ಮಲಬದ್ಧತೆ ನಿವಾರಿಸುತ್ತವೆ, ಕಾನ್ಸ್ಟಿಪೇಷನ್ ನಿವಾರಿಸುತ್ತವೆ. ಈ ಹಣ್ಣಿನಲ್ಲಿರುವ ಕ್ಯಾಲ್ಸಿಯಂ, ರಂಜಕ, ತಾಮ್ರ ಮತ್ತು ಕಬ್ಬಿಣ ಇವೇನಂತಂದ್ರೆ ನಮ್ಮ ಮೂಳೆಗಳನ್ನು ಬಲಪಡಿಸುತ್ತವೆ. ಈ ಹಣ್ಣಿನ ನಿಯಮಿತ ಸೇವನೆಯಿಂದ ಮೂಳೆಯ ಗುಣಮಟ್ಟ ಸುಧಾರಿಸುತ್ತದೆ. ನಮ್ಮ ಆಹಾರದಲ್ಲಿ ತಾಮ್ರದ ಕೊರತೆಯಾದರೆ ಆಸ್ಟಿಯೋಪೋರೋಸಿಸ್ನ ಅಪಾಯ ಹೆಚ್ಚುತ್ತದೆ. ಈ ಹಣ್ಣಿನಲ್ಲಿ ತಾಮ್ರ ಕೂಡ ಇದೆ. ಚೀಕು ಹಣ್ಣು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ ಹೊಂದಿರೋದ್ರಿಂದ ಚರ್ಮದ ತೇವಾಂಶ ಕಾಪಾಡುತ್ತೆ. ನಮ್ಮ ಚರ್ಮದ ಕೋಶಗಳನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಈ ಜೀವಸತ್ವಗಳ ಜೊತೆಗೆ ಪಾಲಿಫಿನಾಲ್ಗಳು, ಫ್ಲೆವನಾಯ್ಡ್ಗಳು, ಆಂಟಿ ಆಕ್ಸಿಡೆಂಟ್ಗಳು ಆಂಟಿ ರಿಂಕಲ್ ಆಗಿ ಕೆಲಸ ಮಾಡುತ್ತವೆ. ಚರ್ಮ ಬೇಗ ಸುಕ್ಕಾಗುವುದನ್ನು ತಡೆಯುತ್ತವೆ. ಈ ಗಿಡದಿಂದ ಹಾಲಿನ ಹಾಗೆ ರಸ ಏನ್ ಬರುತ್ತೆ ಅಲ್ಲ, ಇದು ಚರ್ಮದ ಮೇಲಿನ ನರುಲಿ ವಾಟ್ಸ್ ಅಂತ ಏನ್ ಹೇಳ್ತೀವಲ್ಲ ಅವುಗಳನ್ನು ತೆಗೆಯಲು ಉಪಯುಕ್ತ. ಈ ಹಣ್ಣು ನಿದ್ರಾಹೀನತೆ ಸಮಸ್ಯೆಗೂ ಒಳ್ಳೆಯದು. ಇದರ ಸೇವನೆ ಮಾನಸಿಕ ಒತ್ತಡ, ಖಿನ್ನತೆ, ಆತಂಕ ನಿವಾರಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತದೆ. ಇದು ರಕ್ತದೊತ್ತಡ ನಿಯಂತ್ರಿಸುತ್ತದೆ. ಹೈ ಬ್ಲಡ್ ಪ್ರೆಷರ್ ನಿಯಂತ್ರಿಸಲು ಚೀಕು ಹೆಚ್ಚು ಶಿಫಾರಸು ಮಾಡಲಾದ ಹಣ್ಣು. ಯಾಕೆಂದ್ರೆ ಈ ಹಣ್ಣು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿದೆ ಮತ್ತು ಈ ಪೊಟ್ಯಾಷಿಯಂ ಸೋಡಿಯಂ ಮಟ್ಟ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನಮ್ಮ BP ಕಡಿಮೆ ಮಾಡುತ್ತೆ, ರಕ್ತದೊತ್ತಡ ಕಡಿಮೆ ಮಾಡುತ್ತೆ. ದಿನಕ್ಕೆ 2 ಚೀಕು ಹಣ್ಣು ಎಲ್ರಿಗೂ ಒಳ್ಳೆಯದು. ಬೆಳೆಯುತ್ತಿರುವ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ತುಂಬಾನೇ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.